ಅವತ್ತೊಂದಿನ ನಾನು ಸೀತೂರಿಗೆ ಹೋಗಿದ್ದೆ. ಕಾರಣ ಏನಂದ್ರೆ ಸೀತೂರಲ್ಲಿ NSS ಕ್ಯಾಂಪ್ ಇತ್ತು. ಆ ಕ್ಯಾಂಪ್ ಅಲ್ಲಿ ನಮ್ಮ ಕೊಪ್ಪದ ಕೆಲವು ಉತ್ಸಾಹಿ ಕಲಾವಿದರ ನಾಟಕದ ಒಂದು ಮೊದಲ ಪ್ರದರ್ಶನ ಇತ್ತು. ಅಲ್ಲಿ ನನ್ಗೇನ್ ಕೆಲಸ ಅಂತ ನೀವು ಕೇಳೋದಾದ್ರೆ, ಆ ಉತ್ಸಾಹಿ ಕಲಾವಿದರಿಗೆ ನನ್ನ ಕಡೆಯಿಂದ ಒಂದು ಅಳಿಲು ಸೇವೆ ಆಗ್ಲಿ ಅಂತ ನಾನು ಅವರ ನಾಟಕಕ್ಕೆ ಮ್ಯೂಸಿಕ್ ಕಂಪೋಸಿಷನ್ ಜೊತೆಗೆ ಸ್ವಲ್ಪ ಸಣ್ಣ ಪುಟ್ಟ ಹಿನ್ನೆಲೆ ಕಾರ್ಯಗಳನ್ನ ನಿರ್ವಹಿಸೋಣ ಅಂತ ಆ ತಂಡದವ್ರ ಜೊತೆ ನಾನು ಹೋಗಿದ್ದೆ. ಹಲವು ತಿಂಗಳುಗಳ ತರಬೇತಿ ಅಭ್ಯಾಸ, ಹಲವು ದಿನಗಳ ಶ್ರಮ ಹಾಗೂ ಏನೋ ಒಂದು ಸಾಧನೆಯ ಮೈಲಿಗಲ್ಲು ಹುಟ್ಟು ಹಾಕಬೇಕು ಅನ್ನೋ ಛಲ ಈ ತಂಡದಲ್ಲಿ ಇತ್ತು. ಅದಕ್ಕೆ ಸರಿಯಾಗಿ ಸೀತೂರಿನ ಗ್ರಾಮಸ್ಥರು ಹಾಗೆ NR ಪುರದ ಪ್ರಥಮ ದರ್ಜೆ ಕಾಲೇಜಿನ NSS ಘಟಕದವರು ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ರು. ಇಡೀ ತಂಡ ಸೀತೂರು ತಲುಪ್ತಿದ್ದ ಹಾಗೆ ತಂಡದವರೆಲ್ಲ ಡ್ರೆಸ್ಸಿಂಗ್ ರೂಮ್ ಸೇರ್ಕೊಂಡು ಅವರವರ ಡೈಲಾಗ್ ಮನಸಲ್ಲೇ ಹೇಳ್ಕೊಳ್ತಾ, ತಮ್ಮ ಪಾತ್ರಕ್ಕೆ ಬೇಕಾಗಿರೋ ಮೇಕಪ್ ಮಾಡ್ಕೊಳ್ತಾ, ಸಣ್ಣ ಪುಟ್ಟ ತಮಾಷೆ ಮಾಡ್ಕೊಳ್ತಾ ನಾಟಕಕ್ಕೆ ಸಿದ್ಧರಾಗ್ತಿದ್ರು. ಸಮಯ ಅನ್ನೋದು ಯಾರ ಕೈಲೂ ಇರಲ್ಲ. ನಾವು ಸೀತೂರಿಗೆ ಹೋಗ್ತಿದ್ದಂಗೆ ದಾರಿ ಬದಿಲ್ ನಮ್ಮನ್ನು ಸ್ವಾಗತ ಮಾಡ್ತಿದ್ದ ಸೂರ್ಯ ಕೂಡ ತನ್ನ ಡ್ಯೂಟಿ ಮುಗಿಸಿ ಮನೆಗೆ ಹೋಗಿದ್ದ. ಸುತ್ತಮುತ್ತ ಕತ್ಲಾವರಿಸಿತ್ತು. ಸೀತೂರಿನ ಜನ ರಂಗಮಂದಿರದ ಹತ್ರ ಬಂದು ಸೇರಲು ಪ್ರಾರಂಭಿಸಿದ್ರು. ಸಭಾ ಕಾರ್ಯಕ್ರಮ ಮುಗಿತು, ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆಯ್ತು. ವೇದಿಕೆ ಮುಂಭಾಗದಲ್ಲಿ ಜನ ಸಮೂಹ ತುಂಬಿಕೊಂಡಿದ್ರೆ ವೇದಿಕೆ ರಂಗೇರಲು ಪ್ರಾರಂಭವಾಗಿತ್ತು. ತಿಂಗಳಾನುಗಟ್ಲೆಯಿಂದ ಶ್ರಮ ಪಟ್ಟು ಒಂದು ಕನ್ಸ್ ಕಟ್ಕೊಂಡು ಮೊದಲ ಪ್ರದರ್ಶನ ನೀಡಲು ತಂಡದವರೆಲ್ಲ ಸಿದ್ಧರಾಗಿದ್ರು. ಹಾಗೆ ಕೊಪ್ಪದ ಯುವ ಪ್ರತಿಭೆಗಳ ಹಲೋ ಯಮ ನಾಟಕದ ಮೊದಲ ಪ್ರದರ್ಶನ ಕೂಡ ಶುರು ಆಯ್ತು. ಯಮ ಚಿತ್ರಗುಪ್ತರ ಸಂಭಾಷಣೆ, ಭೂಲೋಕದ ಪೊಲೀಸು ಹಾಗೆ ಯಮಲೋಕದ ಪೊಲೀಸು ಅಂದ್ರೆ ಕಿಂಕರನ ಅಭಿನಯ, ಗಿಲ್ಲಿ ರಕ್ಷಿತಾ ಕುಡುಕನ ತಮಾಷೆ, ನಾಗವಲ್ಲಿ ಹಾಗೂ ವಾಟಾಳ್ ನಾಗರಾಜರ ಪ್ರತಿಭಟನೆ, ಕೊನೆಯಲ್ಲಿ ಉಪೇಂದ್ರನ ಖಡಕ್ ಡೈಲಾಗ್ಗಳು. ಒಟ್ಟಾರೆ ಈ ಎಲ್ಲದರ ಸಮ್ಮಿಶ್ರಣವೇ ಈ ಹಲೋ ಯಮ. ಸೀತೂರಿಗೆ ಬಂದಿದ್ದ ಈ ಎಲ್ಲ ಸೆಲೆಬ್ರಿಟೀಸ್ ಗಳನ್ನ ಕಣ್ತುಂಬಿಕೊಂಡು ನಾಟಕ ಮುಗಿತಿದ್ದಂಗೆ ಜನರು ಹೊಡೆದ ಶಿಳ್ಳೆ ಚಪ್ಪಾಳೆಗಳೊಂದಿಗೆ ನಮ್ಮ ಹಲೋ ಯಮ ನಾಟಕದ ಮೊದಲ ಪ್ರದರ್ಶನ ಕೂಡ ಯಶಸ್ವಿಯಾಗಿತ್ತು. ಅಲ್ಲಿ ಕೇಳ್ತಿದ್ದ ಶಿಳ್ಳೆ ಚಪ್ಪಾಳೆ ಹಾಗೂ ಜನರ ಮೆಚ್ಚುಗೆ ಕೇವಲ ಅವತ್ತೊಂದಿನಕ್ಕೆ ಬಂದದ್ದಲ್ಲ. ಹಲವಾರು ದಿನಗಳ ಓಡಾಟ, ಏನೋ ಒಂದು ಮಾಡಬೇಕೆಂಬ ಒದ್ದಾಟ, ಸಿಕ್ಕ ಅವಕಾಶವನ್ನು ಸದುಪಯೋಗಗೊಳಿಸಿಕೊಳ್ಬೇಕು ಅನ್ನೋ ಪರದಾಟ, ಇವೆಲ್ಲ ಕೂಡಿತ್ತು. ಒಟ್ಟಾರೆಯಾಗಿ ಇವುಗಳ ಮಧ್ಯದಲ್ಲಿ ನಮ್ಮ ಹಲೋ ಯಮ ನಾಟಕ ಕೂಡ ಜನರ ಮೆಚ್ಚುಗೆ ಪಡೆದು ಹಲವು ದಿನಗಳ ಪರಿಶ್ರಮಕ್ಕೆ ಸಾರ್ಥಕವಾಗಿತ್ತು. ಕೊನೆಯಲ್ಲಿ ನಾನು ಕೂಡ ನಾಟಕದ ತಂಡದವ್ರ ಜೊತೆ ಊರ್ ಕಡೆ ಹೊರಟೆ. ಊರಿಗೆ ಬರ್ಬೇಕಾದ್ರೆ ಕೊಪ್ಪದ ವೀರಭದ್ರ ದೇವಸ್ಥಾನದ ಹತ್ರ ನಡೀತಿದ್ದ ಯಕ್ಷಗಾನ ನೋಡ್ಕೊಂಡು ಮನೆ ತಲುಪೋಷ್ಟರಲ್ಲಿ ಮಧ್ಯರಾತ್ರಿ ಆಗಿತ್ತು. ಸರಿ, ಹಾಗಾದ್ರೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.